ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ತೆಗೆದುಕೊಂಡು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾವ್ದಾದ್ರು ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರು? ರಕ್ಷಕನನ್ನ ಎದುರುಗೊಳ್ಳುವಂಥ ಸ್ಥಿತಿ. ಹಲ್ಲೆಲೂಯಾ. ಆವತ್ತಿನ ಕಾಲದಲ್ಲಿ ಯೇಸು ಕ್ರಿಸ್ತನು ಶಿಶುವಾಗಿ ಈ ಲೋಕಕ್ಕೆ ಹೊರಟು ಬಂದಿರತಕ್ಕಂಥ ಸಮಯದಲ್ಲಿ 8ನೇ ದಿವಸದಲ್ಲಿ ದೇವಾಲಯಕ್ಕೆ ಯೆರೂಸಲೇಮಿಗೆ ಕರೆದುಕೊಂಡು ಹೋದಾಗ ಸೀಮೆಯೋನ ಮತ್ತು ಹನ್ನಳು ಎನ್ನುವಂಥ ಪ್ರವಾದಿ ಮತ್ತು ಪ್ರವಾದಿನಿ ಯೇಸು ಕ್ರಿಸ್ತನನ್ನು ಏನು ಮಾಡಿದ್ರಿ? ಎತ್ತಿಕೊಂಡ್ರು. ಅವರು ರಕ್ಷಕನನ್ನು ಕಣ್ಣಾರೆ ಕಂಡ್ರು ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸಮಯ ಭಾಳ ಜಾಸ್ತಿ ಆಗಿರೋದ್ರಿಂದ ನೇರವಾಗಿ ನಾವು ವಾಕ್ಯಕ್ಕೆ ಹೋಗೋಣ. ಈ ಸಮಯದಲ್ಲಿ ಎಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ವಿಶ್ ಯು ಹ್ಯಾಪಿ ಪ್ರಾಸ್ಪರಸ್ ನ್ಯೂ ಇಯರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ನೇರವಾಗಿ ವಾಕ್ಯಕ್ಕೆ ಹೋಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. 2020ನೇ ವರ್ಷದಲ್ಲಿ ನಾವು ಅನೇಕ ವಿಧದಲ್ಲಿ ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ನೋವುಗಳಲ್ಲಿ, ನಲಿವುಗಳಲ್ಲಿ, ಸುಖಗಳಲ್ಲಿ, ದುಃಖಗಳಲ್ಲಿ, ರೋಗಗಳಲ್ಲಿ, ಆರೋಗ್ಯಗಳಲ್ಲಿ, ಕಣ್ಣೀರಿನಲ್ಲಿ, ದೇವರ ಒಂದು ಆಶೀರ್ವಾದದಲ್ಲಿ, ಶಾಪದಲ್ಲಿ, ಆಶೀರ್ವಾದದಲ್ಲಿ, ಎಲ್ಲ ಒಂದು ವಿಷಯದಲ್ಲಿ ನಾವು ನಮ್ಮ ಜೀವಿತವನ್ನು ದಾಟಿ ದೇವರು ಏನು ಮಾಡಿದ್ದಾನೆ? ಹೊಸದಾಗಿರ್ತಕ್ಕಂಥ ವರ್ಷಕ್ಕೆ ಕಾಲಿಡುವಂತೆ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಹೊಸ ವರ್ಷದಲ್ಲಿ ನಾವು ಹೊಸದಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ವರ್ಷದಲ್ಲಿ ದೇವರಿಗೆ ವಿಧೇಯರಾಗಿ, ದೇವರಿಗೆ ಮೆಚ್ಚುಗೆಯಾಗುವಂಥ ಸ್ಥಿತಿ ಉಳ್ಳವರಾಗಿ ಜೀವಿಸಬೇಕು ಎಂಬುದಾಗಿ ಪೌಲನು 2ನೇ ವಚನ ಓದರಿ. ಈ ಸಮಯದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಆ ಮಾತು ಒಂದ್ಸಾರಿ ಓದ್ತೀರಾ? ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2020ನೇ ವರ್ಷದಲ್ಲಿ ಇಹಲೋಕದ ನಡವಳಿಕೆ, ಇಹಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸ್ತಾ ಬಂದಿದ್ದೀರೇನೋ? ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತೇಳಿ? ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರು ನೀವು ಆಗಿರ್ರಿ. ಪರಲೋಕದಲ್ಲಿ ಸುಳ್ಳಿಲ್ಲ, ಪರಲೋಕದಲ್ಲಿ ವ್ಯಭಿಚಾರ ಇಲ್ಲ, ಪರಲೋಕದಲ್ಲಿ ಕೆಟ್ಟ ಕಾರ್ಯಗಳು ಇಲ್ಲ. ಅದು ನಿತ್ಯವಾದಂಥ ರಾಜ್ಯ, ಶಾಶ್ವತವಾಗಿರ್ತಕ್ಕಂಥ ರಾಜ್ಯ. ಅಲ್ಲಿ ಯಾವಾಗಲೂ ಕೂಡ ಸತ್ಯವೇ ಬೆಳಕೆ ಇರುವಂಥ ರಾಜ್ಯವಾಗಿದೆ. ಪ್ರಿಯರೇ, ಅದರ ಸಲುವಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಾವು ಈ ಲೋಕದ ನಡವಳಿಕೆ ಉಳ್ಳವರಾಗಿ ನಾವು ಜೀವಿಸಬಾರದು. ಇಹಲೋಕದ ನಡವಳಿಕೆ ನಮ್ಮನ್ನು ಏನು ಮಾಡುತ್ತೆ? ದೇವರಿಂದ ದೂರ ಮಾಡುತ್ತೆ. 4ನೇ ಅಧ್ಯಾಯದಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾರು ಈ ಲೋಕದ ಸ್ನೇಹಿತನಾಗಬೇಕೆಂಬುದಾಗಿ ಬಯಸ್ತಾನೋ ಅವನು ದೇವರಿಗೆ ವೈರಿಯಾಗಿದ್ದಾನೆ ಎಂಬುದಾಗಿ 4ನೇ ಅಧ್ಯಾಯ. ಒಂದ್ಸಾರಿ ಓದ್ತೀರಾ ವಚನ? 4ನೇ ವಚನ ಓದ್ರಿ. ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಹೊಸ ಒಡಂಬಡಿಕೆಯಲ್ಲಿ ಇರುತ್ತೆ ಮರಿಯಮ್ಮವ್ರೆ, ಅಲ್ಲಿ ಈ ಕಡೆ ಇಬ್ರಿಯರಿಗೆ ಬರೆದ ಪತ್ರಿಕೆ. ಹಲ್ಲೆಲೂಯಾ. ಆದ್ಮೇಲೆ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಿ? ಇಹಲೋಕದ
ಸ್ನೇಹತ್ವ ನಮಗೇನಾಗುತ್ತೆ, ದೇವರಿಗೆ ವೈರತ್ವವನ್ನು ತರುವಂಥದ್ದಾಗಿದೆ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನೀವು ನೂತನ ಮನಸ್ಸನ್ನು ಹೊಂದಿಕೊಳ್ಳುವವರಾಗಬೇಕು. ನಮ್ಮ ಮನಸ್ಸು ಏನಾಗಿದೆ, ಈ ಲೋಕದ ಸಹವಾಸ ಮಾಡಿದ ಕಾರಣಕ್ಕಾಗಿ ಮನಸ್ಸು ಏನಾಗಿದೆ, ಕೆಟ್ಟು ಹೋಗಿದೆ. ಈ ಲೋಕದ ಸಹವಾಸ ಮಾಡಿದ ಕಾರಣಕ್ಕಾಗಿ ಮನಸ್ಸಿಗೆ ಏನು ಬಂದಿದೆ, ರೋಗ ಬಂದಿದೆ. ದೇಹಕ್ಕೆಲ್ಲ ರೋಗ ಬಂದಿರೋದು ಯಾವುದಕ್ಕೆ ಬಂದಿದೆ, ಮನಸ್ಸಿಗೆ. ಪಾಪ ಎನ್ನುವಂಥದ್ದು ಆತ್ಮಕ್ಕೆ ಅಂಟಿಕೊಂಡಿದೆ. ಅದರ ಸಲುವಾಗಿ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಬರೆಸ್ತಾ ಇದ್ದಾರೆ, ನೂತನವಾಗಿರ್ತಕ್ಕಂಥ ಸ್ವಭಾವವುಳ್ಳವರಾಗಿ ನೀವು ಜೀವಿಸ್ರಿ, ಹೊಸದಾಗಿರ್ತಕ್ಕಂಥ ಸ್ವಭಾವವುಳ್ಳವರಾಗಿ ನೀವು ಜೀವಿಸ್ರಿ, ಇಹಲೋಕದ ನಡವಳಿಕೆಯನ್ನು ನೀವು ಎಷ್ಟು ಮಾತ್ರಕ್ಕೂ ಅನುಸರಿಸಬೇಡ್ರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ನಂಬಿಕೆ, ಈ ವರ್ಷದಲ್ಲಿ ನಂಬಿಕೆಯನ್ನು ಕುಗ್ಗಿಸಿಕೊಂಡವರು, ದೇವರ ವಿಷಯದಲ್ಲಿ ನಂಬಿಕೆ ಇರಲಾರದೆ ಜೀವಿಸುವಂಥವ್ರು ಏನು ಮಾಡಬೇಕು, ಅವರ ನಂಬಿಕೆಯನ್ನು ಏನು ಮಾಡಬೇಕು, ಹೊಸದಾಗಿಗೊಳಿಸಬೇಕು, ನೂತನಗೊಳಿಸಬೇಕು. ಕೆಲವೊಬ್ಬರು ದೇವರ ಬಳಿಗೆ ಬರ್ತಾರೆ, ದೇವರ ಆಲಯಕ್ಕೆ ಬರ್ತಾರೆ, ದೇವರ ಅದ್ಭುತ ಮಾಡ್ತಾನೆ ಅಂತೇಳಿ ಬರ್ತಾರೆ, ಆದರೆ ಅವರ ಜೀವಿತದಲ್ಲಿ ಅವ್ರಿಗೆ ಏನು ಮಾಡಿರಲಿಲ್ಲ, ದೇವರ ಮೇಲೆ ನಂಬಿಕೆ ಇರೋದಿಲ್ಲ, ವಿಶ್ವಾಸ ಇರೋದಿಲ್ಲ. ಪ್ರಿಯರೇ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೀವು ನೋಡೋದಾದರೆ, ಯೇಸು ಸ್ವಾಮಿ ಬಳಿಗೆ ಅಂತಹ ವ್ಯಕ್ತಿ ಬರ್ತಾನೆ ಪ್ರಿಯರೇ. ಆತನು ಅನಾರೋಗ್ಯದಿಂದ, ತನ್ನ ಮಗನು ಅನಾರೋಗ್ಯ ಹೊಂದಿದ ಕಾರಣಕ್ಕಾಗಿ ಅನಾರೋಗ್ಯದ ಮೂಲಕವಾಗಿ ಯೇಸುವಿನ ಬಳಿಗೆ ಬಂದಾಗ ಆ ವ್ಯಕ್ತಿ ಸ್ವಾಮಿಯವರಿಗೆ ಕೇಳ್ತಾನೆ, ನಿನ್ನ ಕೈಲಿ ಆಗುವ ಆಗಿದ್ದರೆ ನನ್ನ ಕುಮಾರನನ್ನು ಸ್ವಸ್ಥ ಮಾಡು. 9ನೇ ಅಧ್ಯಾಯ 23ನೇ ವಚನ. ಆ ಸಮಯದಲ್ಲಿ ಸ್ವಾಮಿಯವರು ಹೇಳ್ತಾರೆ ಏನಂತ ಹೇಳಿ, ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಈತನು ನಂಬಿಕೆ ಇಲ್ಲದ ರೀತಿಯಲ್ಲಿ ಇದ್ದಾನೆ, ಅಪನಂಬಿಕೆಯಲ್ಲಿ ಜೀವಿಸ್ತಾ ಇದ್ದಾನೆ. ವಿಶ್ವಾಸ ಎನ್ನುವಂಥದ್ದು ಏನಾಗಿದೆ, ಕಡಿಮೆಯಾಗಿದೆ. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ, ನನಗೆ ನಂಬಿಕೆ ಕಡಿಮೆಯಾಗಿದೆ ಎಂಬುದಾಗಿ ಆ ವ್ಯಕ್ತಿ ತನ್ನನ್ನು ತಾನು ಒಪ್ಪಿಕೊಳ್ತಾ ಇದ್ದಾನೆ. ಸ್ವಾಮಿಯವರು ಹೇಳಿದ್ರು ಏನಂತೇಳಿ, ನಂಬುವವನಿಗೆ ಎಲ್ಲ ಆಗುವುದು ಎಂಬುದಾಗಿ. ಈತನ ನಂಬಿಕೆ ಏನಾಗಿದೆ, ಸ್ವಾಮಿಯವ್ರ ಹತ್ರ ಬಂದಿದ್ದಾನೆ, ಆದರೆ ನಂಬಿಕೆ ಇರಲಾರ್ದ ಸ್ಥಿತಿಯಿಂದ ಈತನು ಬಂದಿದ್ದಾನೆ ಪ್ರಿಯರೇ. ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಏನಂತೇಳಂದ್ರೆ, ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸ್ವಾಮಿಯವರು ನಂಬುವುದರಿಂದ ಎಲ್ಲ ಆಗುತ್ತೆ ಎಂಬುದಾಗಿ ಹೇಳಿದಾಗ ಈ ವ್ಯಕ್ತಿ ತನ್ನ ಯಥಾರ್ಥ ಹೃದಯದಿಂದ, ಯಥಾರ್ಥತ್ವದಿಂದ ಏನು ಮಾಡ್ತಾ ಇದ್ದಾನೆ, ನಾನು ನಂಬುತ್ತೇನೆ, ಒಂದು ವೇಳೆ ನನಗೆ ನಂಬಿಕೆ ಕಡಿಮೆ ಆದರೂ ಕೂಡ ನೀನೇನು ಮಾಡಿ ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಸತ್ಯವೇದ ತಿಳಿಸ್ತಾ ಇದೆ ಪ್ರಿಯರು. ಏನಂತ ಹೇಳಂದ್ರೆ, ಆ ಸಮಯದಲ್ಲಿ ಆತನು ಅಪನಂಬಿಕೆಯಿಂದ ಈಗೇನಾಗಿದ್ದಾನೆ, ನಂಬಿಕೆ ಕಡೆಗೆ ಹೊಸದಾದಂಥ ಮನಸ್ಸನ್ನು ಹೊಂದಿಕೊಂಡವನಾಗಿ ಇರುವ ಕಾರಣಕ್ಕಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿಯವರೆಗೆ ಆ ಹುಡುಗನ ಜೀವಿತದಲ್ಲಿ ಬಂದಿರತಕ್ಕಂಥ ಅನಾರೋಗ್ಯ, ಆ ಒಂದು ದೆವ್ವದ ಆತ್ಮ ಯಾವಾಗ ಆ ತಂದೆ ನಂಬುತ್ತೀನಿ ಎಂಬುದಾಗಿ ಬಾಯಿ ಮೂಲಕವಾಗಿ ಹೇಳಿದಾಗ ಆ ವ್ಯಕ್ತಿ ಏನಾದ, ಬಿಡುಗಡೆಯನ್ನು ಹೊಂದಿಕೊಂಡ ಪ್ರಿಯರು. ಅದ್ರ ಸಲುವಾಗಿ ಪೌಲನು ಹೇಳ್ತಾ ಇದ್ದಾರೆ, ನೀವು ಹಳೆಯ ಸ್ವಭಾವವುಳ್ಳವರಾಗಿ ಇರಬೇಡ್ರಿ, ಇಹಲೋಕದ ನಡವಳಿಕೆಯ ರೀತಿಯಲ್ಲಿ ನೀವು ಅನುಸರಿಸಿ ಜೀವಿಸಬೇಡ್ರಿ, ಹೊಸದಾದಂಥ ಸ್ವಭಾವವುಳ್ಳವರಾಗಿ, ನವೀನವಾಗಿರ್ತಕ್ಕಂಥ ಸ್ವಭಾವವುಳ್ಳವರಾಗಿ ನೀವು ಜೀವಿಸ್ರಿ ಎಂಬುದಾಗಿ. ಯೇಸು ಸ್ವಾಮಿ ಹತ್ರನೇ ಇದ್ದ ಪ್ರಿಯರು ಒಬ್ಬ ಶಿಷ್ಯ. ಯೇಸು ಸ್ವಾಮಿ ಅವರಿಗೆ 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ನೇಣು ಹಾಕಿಕೊಂಡು ಸತ್ತು ಬಿದ್ದ. ಅವನ ಕರಳುಗಳೆಲ್ಲ ಏನಾದವು, ಒಡೆದೋದು ಎಂಬುದಾಗಿ, ಜೀವ ಹತ್ಯೆ ಹೊಲ, ಕುಂಬಾರನ ಹೊಲ ಎಂಬುದಾಗಿ ಅವಲವನ್ನು ಕರೀತಾರೆ ಪ್ರಿಯರೇ. ಆದರೆ ಆ 11 ಜನ ಶಿಷ್ಯರಲ್ಲಿಯೂ ಕೂಡ ಒಬ್ಬ ಶಿಷ್ಯ ಇದ್ದ. ಆ ಶಿಷ್ಯನ 20ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ ನೀವು ಓದಿದ್ದೆ ಆದರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ 3ನೇ ದಿವಸದಲ್ಲಿ ಎದ್ದು ಬಂದಂಥ ಸಮಯದಲ್ಲಿ 8 ದಿವಸಗಳಕ್ಕಿಂತ ಮುಂಚಿತವಾಗಿ ಸ್ವಾಮಿಯವರು ಆ ಒಂದು ಶಿಷ್ಯರಿಗೆ ಎಲ್ಲ ರೂಮ್ಗಳು ಕ್ಲೋಸ್ ಆಗಿರ್ತವೆ, ಬಾಗಿಲುಗಳೆಲ್ಲ ಕ್ಲೋಸ್ ಆಗಿರ್ತವೆ. ಆ ಸಮಯದಲ್ಲಿ ಅವರ ಮಧ್ಯದಲ್ಲಿ ಪ್ರತ್ಯಕ್ಷವಾಗಿ ಏನು ಮಾಡ್ತಾ ಇದ್ದಾರೆ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳ್ತಾರೆ ಪ್ರೇಯರ್. ಆ ಸಮಯದಲ್ಲಿ ಈ ಶಿಷ್ಯ ಇರೋದಿಲ್ಲ. ಹಲ್ಲೆಲೂಯಾ. ಸ್ವಾಮಿಯವರು ಬಂದಿದ್ದರು ನಮ್ಮ ಬಳಿಗೆ, ನಾವು ಅವರನ್ನು ನೋಡಿದ್ವಿ ಎಂಬುದಾಗಿ ಆ ಶಿಷ್ಯರು, 10 ಜನ ಶಿಷ್ಯರು ಮತ್ತು ಅಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಸ್ತ್ರೀಯರು, ಪುರುಷ ಶಿಷ್ಯರು ಎಲ್ಲರೂ ಹೇಳಿದಾಗ ಆ ವ್ಯಕ್ತಿ ಏನು ಮಾಡಲ್ಲ, ನಂಬೋದಿಲ್ಲ. ಏನಂತೇಳಂತಾನೆ, ನಾನು ಯೇಸು ಸ್ವಾಮಿಯವರ ಕೈಗಳಲ್ಲಿ ಆಗಿರ್ತಕ್ಕಂಥ ಗಾಯಗಳಲ್ಲಿ ನನ್ನ ಬೆರಳನ್ನು ಹಾಕಬೇಕು. ಇಲ್ಲಿ ಪಕ್ಕೆಯಲ್ಲಿ ಏನು ಮಾಡಿದ್ದಾರೆ, ಬಲ್ಲೆಯನ್ನು ಚುಚ್ಚಿದ್ದಾರೆ. ಆ ಒಂದು ಪಕ್ಕೆ ಭಾಗದಲ್ಲಿ ನನ್ನ ಕೈಯನ್ನು ಹಾಕಬೇಕು. ಹಾಕಿದಾಗ ಮಾತ್ರ ಯೇಸುವನ್ನು ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈತನು ಅನುಮಾನದಲ್ಲಿ ಇದ್ದಾನೆ. ಅನುಮಾನ ಎನ್ನುವಂಥದ್ದು ಏನಾಗಬೇಕು,
ಏನಾಗ್ಬೇಕ್ರಿ? ಹೊಸದಾದ ರೂಪವನ್ನ ಪಡೆದುಕೊಳ್ಳಬೇಕು. ಅನುಮಾನ ಹೋಗ್ಬೇಕು, ಮತ್ತೆ ಅಪನಂಬಿಕೆ ಹೋಗ್ಬೇಕು, ನಂಬಿಕೆ ಎನ್ನುವಂಥದ್ದು ಬರಬೇಕು. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 8 ದಿವಸಗಳಾದ ಮೇಲೆ. ಒಂದ್ಸಾರಿ ಓದ್ರಿ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ ತೆಗಿರಿ ಒಂದ್ಸಾರಿ. ತೆಗ್ದಿದ್ರಿ ಅಮ್ಮ? ನಿಮಿಷ ತೆಗ್ರಿ. 24, 25, 26 ಓದ್ರಿ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನ ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನ ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನ ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನ ಹಾಕಿದ ಹೊರತು ನಿಮ್ಮ ಮಾತನ್ನ ನಂಬುವುದೇ ಇಲ್ಲ ಅಂದನು. ಹಲ್ಲೆಲೂಯಾ. ಏನಂತ ಇದ್ದಾನೆ? ಸ್ವಾಮಿ ಬಂದಿದ್ದಾರಂತೇಳಿ ಇವರೆಲ್ಲ ಹೇಳಿದ್ರೆ ನಾನು ಇಷ್ಟೆಲ್ಲ ಕಾರ್ಯ ಮಾಡುವ ಹೊರತಾಗಿ ನಾನು ನಂಬುವುದೇ ಇಲ್ಲ. ಮತ್ತೆ ಸ್ವಾಮಿಯವರ ಸಂಗಡ 3.5 ವರ್ಷಗಳ ಕಾಲ ಇದ್ದಾನೆ ಪ್ರಿಯರೇ. ಸುವಾರ್ತೆ ಸೇವೆ ವಿಷಯದಲ್ಲಿ ಅನೇಕ ಗ್ರಾಮಗಳಿಗೆ, ಹಳ್ಳಿಗಳಿಗೆ, ಪಟ್ಟಣಗಳಿಗೆ ಅವರು ಕಾಲುನಡಿಗೆಯಲ್ಲಿ ಹೋಗಿದ್ದಾರೆ ಪ್ರಿಯರೇ. ಆದರೆ ಏನು ಮಾಡ್ತಾ ಇಲ್ಲ? ನಂಬುತ್ತಾ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ 26ನೇ ವಚನ ನೀವು ಓದಿದ್ರಲ್ಲಿ ವಾಕ್ಯ ಹೇಳುತ್ತೆ ಏನಂತೇಳಿ, 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನೂ ಅವರ ಸಂಗಡ ಇದ್ದನು. ಬಾಗಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನ ಈ ಕಡೆ ಚಾಚಿ ನನ್ನ ಕೈಗಳನ್ನ ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ ನಂಬುವವನಾಗು ಎಂದು ಹೇಳಿದನು. ತೋಮನು ಆತನಿಗೆ, ನನ್ನ ಸ್ವಾಮಿ ನನ್ನ ದೇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ ಪ್ರತ್ಯಕ್ಷವಾಗಿ ಮತ್ತೆ ತೋಮನಿಗಿರ್ತಕ್ಕಂಥ ಅಪನಂಬಿಕೆಯನ್ನು ಏನು ಮಾಡಿದಾರೆ? ತೆಗೆದು ಹಾಕಿದ ಪ್ರಿಯರೇ. ಹಲ್ಲೆಲೂಯಾ. ಅದೇ ತೋಮ, ಯೇಸುವನ್ನು ನಂಬಲಾರದ ತೋಮ ಏನು ಮಾಡಿದ? ಭಾರತ ದೇಶಕ್ಕೆ ಬಂದ, ಸುವಾರ್ತೆಯನ್ನ ಸಾರಿದ. 300 ಜನ ಬ್ರಾಹ್ಮಣರು ಯೇಸು ಸ್ವಾಮಿಯನ್ನು ನಂಬುವಂತೆ ರಕ್ಷಣೆ ಮಾರ್ಗದಲ್ಲಿ ಅವರನ್ನ ನಡೆಸಿದ. ಮೈಲಾಪುರ ಎನ್ನುವಂಥ ಚೆನ್ನೈಯಲ್ಲಿ ಇರತಕ್ಕಂಥ ಒಂದು ಸ್ಥಳದಲ್ಲಿ ಆತನನ್ನು ಏನು ಮಾಡಿದ್ರು? ಪ್ರಾರ್ಥನೆ ಮಾಡುವಾಗ ತ್ರಿಶೂಲ ತಗೊಂಡು ಏನು ಮಾಡಿದ್ರು? ಸಾಯಿಸಿದ್ರು ಪ್ರಿಯರೇ. ಯಾರನ್ನ? ತೋಮ. ದೇವರಿಗೋಸ್ಕರವಾಗಿ ತೋಮ ಏನಾದ? ಹತಸಾಕ್ಷಿಯಾದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಮಗೆ ಏನು ಬೇಕು? ನಂಬಿಕೆ ಬೇಕು. ಅಪನಂಬಿಕೆ ನಮ್ಮಿಂದ ಹೊರಟು ಹೋಗ್ಬೇಕು. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಿ? ಸ್ವಾಮಿಯವ್ರನ್ನ ಏನಂತ ಹೇಳಂದ? ನನ್ನ ಸ್ವಾಮಿ ನನ್ನ ದೇವರು. ಹಲ್ಲೆಲೂಯಾ. ನೀನು ಬೇರೆ ಯಾರು ಅಲ್ಲಪ್ಪ, ನೀನು ಯಾರಾಗಿದ್ದೀಯಾ? ದೇವರು. ಮರಣವನ್ನು ಮರಣಿಸಿದವರು ಯಾರು ಕೂಡ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರೇಯರ್. ಇವತ್ತಿನ ದಿವಸ ಹೊಸ ವರ್ಷದಲ್ಲಿ ನಾವು ಹೊಸದಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಏನೆಂಬುದಾಗಿ? ನೂತನ ಮನಸ್ಸನ್ನು ಹೊಂದಿಕೊಂಡು ನಾವು ಯಾವ ಭಾವದವರಾಗಿರಬೇಕು? ಪರಲೋಕ ಭಾವದವರು. ಈ ಲೋಕದ ಭಾವದವರಾಗಿ ನಾವು ಜೀವಿಸಿದರೆ ನಮಗೆ ಪರಲೋಕ ಸಿಗಲ್ಲ. 3ನೇ ಅಧ್ಯಾಯ ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. 3ನೇ ವಚನ ಒಂದ್ಸಾರಿ ಓದಿದ್ದೆ, ಅದರಲ್ಲಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಕೊಲಸ್ಸೆ 3:3 ಓದ್ತೀರಾ? ಮೂರು ಒಂದರಿಂದ ಓದ್ರಿ, ಇನ್ನೂ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತೀರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ಪಷ್ಟವಾಗಿ ಏನಂತೇಳಿ, ಪರಲೋಕದ ಮೇಲೆ ಆಸೆಯುಳ್ಳವರು, ಪರಲೋಕದ ಮೇಲೆ ಬಯಕೆ ಉಳ್ಳವರು ನಾವು ಆಗಿರಬೇಕು. ಯಾಕಂದರೆ ನಮ್ಮ ಜೀವ ಎಲ್ಲಿದೆ? ಈಗ ಕ್ರಿಸ್ತನಲ್ಲಿ ಇದೆ. ಪರಲೋಕದ ಸಿಂಹಾಸನದ ಮೇಲೆ ದೇವರು ನಮ್ಮನ್ನು ಏನು ಮಾಡಿದಾನೆ ಅಂತ ಹೇಳುತ್ತೆ ವಾಕ್ಯ, ಕೂಡಿಸಿದ್ದಾನೆ. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ದೇವರು ನಮ್ಮನ್ನು ಎಲ್ಲಿ ಕೂಡಿಸಿದ್ದಾನಂತೆ? ಪರಲೋಕದ ಸಿಂಹಾಸನದಲ್ಲಿ. ಪ್ರಿಯರೇ, 8ನೇ ವಚನ ಓದ್ರಿ. ಎಫೆಸ 2:7-8 ಓದ್ರಿ.
6ರಿಂದ ಓದ್ತೀರಾ? ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡು ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ಇರುವ ನಮ್ಮನ್ನೂ ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಹಲ್ಲೆಲೂಯಾ. ನಮ್ಮ ಜೀವ ರಕ್ಷಣೆ ಹೊಂದಿದಂಥವರ ಜೀವಗಳು ಎಲ್ಲಿದ್ದಾವೆ? ಪರಲೋಕದಲ್ಲಿದ್ದಾವೆ. ಹಲ್ಲೆಲೂಯಾ. ಎಷ್ಟು ಸ್ಪಷ್ಟವಾಗಿ ಪೌಲನ್ ಏನು ಮಾಡ್ತಾ ಇದ್ದಾನ್ರಿ? ರಕ್ಷಣೆ, ನಿತ್ಯ ಜೀವ, ಮೋಕ್ಷದ ಕುರಿತಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತೇಳಿ ಅಂದರೆ, ಈ ನಾವು ಹೊಸ ಸ್ವಭಾವವುಳ್ಳವರಾಗಿ ಇರಬೇಕು, ನೂತನವಾಗಿರ್ತಕ್ಕಂಥ ಮನಸ್ಸನ್ನು ಹೊಂದಿಕೊಳ್ಳುವವರು ನಾವು ಆಗಬೇಕು. ಹಲ್ಲೆಲೂಯಾ. ನಮ್ಮ ಅಪನಂಬಿಕೆ, ನಮಗಿರ್ತಕ್ಕಂಥ ಅನುಮಾನ ದೂರ ಆಗಬೇಕು. ಹಲ್ಲೆಲೂಯಾ. ದೇವರು ಖಂಡಿತವಾಗಿ ಆತನು ಬದಲಾಗಲಾರದ ದೇವರಾಗಿದ್ದಾನೆ ಪ್ರಿಯರೇ. ನಿನ್ನೆ ಇವತ್ತು ನಿರಂತರವೂ ಕೂಡ ಏಕರೀತಿಯಾಗಿರುವಂಥ ದೇವರು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವರು ಬದಲಾಗಲ್ಲ, ನಾವೇ ಬದಲಾಗೋದು. ನಮ್ಮಲ್ಲಿರ್ತಕ್ಕಂಥ ನಂಬಿಕೆಯನ್ನು ನಾವೇನು ಮಾಡಿಬಿಡ್ತೀವಿ? ಕುಂದಿಸ್ಕೊಂಡು ಬಿಡ್ತೀವಿ. ದೇವರು ಯಾವಾಗಲೂ ಕೂಡ ಯಥಾರ್ಥವಂತನಾಗಿರುವಂಥ ಆತನು, ಸತ್ಯವಂತನಾಗಿರುವಂಥ ಆತನು ತನ್ನ ಬಳಿಗೆ ಬರುವವರನ್ನು ತಳ್ಳಲಾರದ ದೇವರಾಗಿದ್ದಾನೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪರಲೋಕ ಭಾವದವರು ನಾವು ಆಗಬೇಕು. ಹೊಸದಾಗಿರ್ತಕ್ಕಂಥ ಮನಸ್ಸನ್ನು ನಾವು ಹೊಂದಿಕೊಳ್ಳುವವರಾಗಬೇಕು. ದೇವರಿಂದ ಎಷ್ಟೋ ಆಶೀರ್ವಾದಗಳನ್ನು, ದೇವರಿಂದ ಎಷ್ಟೋ ಮೇಲುಗಳನ್ನು ಹೊಂದಿರತಕ್ಕಂಥ ಜನರು ಏನು ಮಾಡ್ತಾರಂದರೆ, ದೇವರನ್ನು ಬಿಟ್ಟು ದೇವರಲ್ಲದ ಅನ್ಯ ಸಂಪ್ರದಾಯ ಪದ್ಧತಿಗಳ ಕಡೆಗೆ ಹೋಗುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಪ್ರಿಯರೇ. ಆ ವ್ಯಕ್ತಿ ಹೇಳುವಂಥ ಮಾತನ್ನು ಈ ಸಮಯದಲ್ಲಿ ನಿಮಗೆ ಓದಿಸ್ತೀನಿ. 24ನೇ ಅಧ್ಯಾಯ ಯೆಹೋಶುವನ ಗ್ರಂಥ 15ನೇ ವಚನ ಓದ್ರಿ ಒಂದ್ಸಾರಿ. ಯೆಹೋವನನ್ನ ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನ ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರೇಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು. ಹೇಳಿರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವಾಗ ರಕ್ಷಣೆ ಹೊಂದಿದಿರೋ, ಯಾವಾಗ ದೀಕ್ಷೆ ತೆಗೆದುಕೊಂಡಿದಿರೋ, ಯಾವಾಗ ದೇವರ ಮಕ್ಕಳಾಗಿ ಅವನು ದೇವರ ಮಕ್ಕಳು ಆಗುವಂಥ ಪದವಿಯನ್ನು ದೇವರು ನಿಮಗೆ ಕೊಟ್ಟಿದ್ದಾನೋ, ಕೊಟ್ಟ ಮೇಲೆ ನೀವೇನಾಗಬಾರ್ದು? ಮತ್ತೆ ಲೋಕದ ಕಡೆಗೆ ಹೋಗಬಾರ್ದು. ಯೆಹೋಶುವನು ಕೇಳ್ತಾ ಇದ್ದಾನೆ. ಮಹಾ ಸಮೂಹ ನಿಂತುಕೊಂಡಿದೆ. ಅವರು ಕೆಲವೊಬ್ಬರು ಅನುಮಾನ ಪಡ್ತಾ ಇದ್ದಾರೆ ದೇವರ ಮೇಲೆ, ಕೆಲವೊಬ್ಬರು ಅಪನಂಬಿಕೆ ಉಳ್ಳವರಾಗಿದ್ದಾರೆ. ದೇವರವರನ್ನು ಭಯಂಕರವಾಗಿರ್ತಕ್ಕಂಥ ದಾಸತ್ವದಿಂದ, ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಹೊಸದಾಗಿರ್ತಕ್ಕಂಥ ದೇಶವನ್ನು, ಕಾನಾನ್ ದೇಶವನ್ನು ಅವರಿಗೆ ಕೊಟ್ಟಾಗಲೂ ಕೂಡ ಅವ್ರು ಏನು ಮಾಡ್ತಾ ಇಲ್ಲ? ವಿಶ್ವಾಸ ಇಡ್ತಾ ಇಲ್ಲ. ಅಲ್ಲಿ ಎಂತಹ ದೇಶ ಅಂತದ್ದು? ಹಾಲು ಜೇನು ಹರಿಯುವಂಥ ದೇಶ. ಹಲ್ಲೆಲೂಯಾ. ಅಷ್ಟು ಸಮೃದ್ಧಿಯ ದೇಶ. ಆದರೆ ಇವ್ರು ಏನು ಮಾಡ್ತಾ ಇಲ್ಲ? ನಂಬುತ್ತಾ ಇಲ್ಲ ಪ್ರಿಯರೇ. ಅದರ ಸಲುವಾಗಿ ಯೆಹೋಶುವ 110 ವರ್ಷಗಳ ಕಾಲ ಈ ಲೋಕದಲ್ಲಿ ಬದುಕಿರ್ತಕ್ಕಂಥ ವ್ಯಕ್ತಿ ಪ್ರಿಯರೇ, ಒಳ್ಳೆಯ ಸೈನಿಕ. ಹಲ್ಲೆಲೂಯಾ. ಅಷ್ಟು ವಯಸ್ಸಿದ್ದಾಗಲೂ ಕೂಡ ಸೈನಿಕನಂತೆ ಅನೇಕರನ್ನು ಏನು ಮಾಡ್ತಾನೆ? ಲೀಡ್ ಮಾಡ್ತಾನೆ. ಮೋಶೆಯ ನಂತರ ಪ್ರಿಯರೇ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ. ಏನಂತ ಹೇಳಂದ್ರೆ, ಯೆಹೋಶುವನು ಆರಿಸಿಕೊಳ್ಳಿರಿ. ಇವತ್ತು ನೀವು ಏನನ್ನು ಆರಿಸಿಕೊಳ್ಬೇಕು? ಏನನ್ನು ಆರಿಸಿಕೊಳ್ಬೇಕು? ಲೋಕ ಬೇಕಾ ನಿಮಗೆ? ಸೃಷ್ಟಿಕರ್ತನಾದ ದೇವರು ಬೇಕಾ? ಈ ಲೋಕ ಎಲ್ಲಿಗೆ ನಡೆಸುತ್ತೆ? ನರಕಕ್ಕೆ ನಡೆಸುತ್ತೆ. ಪರಲೋಕದ ಕುರಿತಾಗಿ ನೀವು ದೇವರ ಕುರಿತಾಗಿ ಆಲೋಚನೆ ಉಳ್ಳವರಾಗಿದ್ದರೆ ಆ ಲೋಕ ನಿಮಗೆ ಈ ಲೋಕದಲ್ಲಿ ನೀವು ಇದ್ದಾಗಲೂ ಕೂಡ ಪರಲೋಕ ಭಾವದವರಾಗಿ ನೀವು ನಡೆದುಕೊಂಡ್ರೆ ನಿಮ್ಮನ್ನು ಆ ಒಂದು ಜೀವಿತ ಎಲ್ಲಿಗೆ ನಡೆಸುತ್ತೆ? ಪರಲೋಕಕ್ಕೆ ನಡೆಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತೇ ಒಂದು ಆಯ್ಕೆಯನ್ನು ನೀವು ಮಾಡಿಕೊಳ್ಳ್ರಿ. ನೂತನವಾಗಿರ್ತಕ್ಕಂಥ ಮನಸ್ಸನ್ನು ನೀವು ಹೊಂದಿಕೊಳ್ಳ್ರಿ. ಕೊನೆಯದಾಗಿ ಒಂದು ಸ್ಕ್ರಿಪ್ಚರ್ ಈ ಸಮಯದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅನಿಸುತ್ತೆ, 22ರಿಂದ ಓದ್ರಿ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಹಲ್ಲೆಲೂಯಾ. ಹಳೆಯ ಸ್ವಭಾವ, ಪೂರ್ವ ಸ್ವಭಾವ, ಇಹಲೋಕದ ಸ್ವಭಾವ, ಅದು ಎಂಥ ಸ್ವಭಾವ ಅಂತೆ? ಕೆಟ್ಟು ಹೋಗುವಂಥದ್ದಂತೆ. ಹಲ್ಲೆಲೂಯಾ. ಕೆಟ್ಟು ಹೋಗಿರ್ತಕ್ಕಂಥ ಹಣ್ಣುಗಳನ್ನು, ಕೆಟ್ಟು ಹೋಗಿರ್ತಕ್ಕಂಥ ಕಾಯಿ ಪಲ್ಯಗಳನ್ನು ಅಡಿಗೆಯಲ್ಲಿ ಹಾಕ್ತೀರಾ? ಏನು ಮಾಡ್ತೀರಿ? ತಿಪ್ಪಿಗೆ ಹಾಕ್ತೀರಿ, ಕಸಕ್ಕ
ಆಗ್ತೀರಿ. ಹಲ್ಲೆಲೂಯಾ. ಕೆಟ್ಟು ಹೋಗಿರುವಂಥದ್ದನ್ನ ನಾವು ಯಾರು ಕೂಡ ಇಷ್ಟಪಡೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಹಳೆಯ ಜೀವಿತ ಕೂಡ ಏನಾಗಿದೆ, ಅದು ಪೂರ್ವ ಸ್ವಭಾವ ದುರಾಶೆಗಳಿಂದ ಏನಾಗಿದೆ, ಕೆಟ್ಟು ಹೋಗುವಂಥದ್ದಾಗಿದೆ. ಮತ್ತೆ 23ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾವ ಸ್ವಭಾವಂತ್ರಿ? ನೂತನ ಸ್ವಭಾವ, ಹೊಸದಾಗಿರ್ತಕ್ಕಂಥ ಸ್ವಭಾವ, ದೇವರ ಮಕ್ಕಳಾಗುವಂಥ ಸ್ವಭಾವ. ಅಲ್ಲಿ ಮತ್ತೆ ಮುಂದುಗಡೆ ಹೇಳ್ಕೊಂತ ಬರ್ತಾನೆ, ಯಾವ ಸ್ವಭಾವಗಳು ನಿಮ್ಮಲ್ಲಿ ಇದಾವೋ ಈ ಸಮಯದಲ್ಲಿ ಈ ಸ್ವಭಾವಗಳನ್ನು ಏನು ಮಾಡಬೇಕು, ತೆಗೆದುಹಾಕಬೇಕು. 25ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಹಲ್ಲೆಲೂಯಾ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ಎಲ್ಲಾ ಸುಳ್ಳುಗಾರರು ಎಲ್ಲಿಗೆ ಹೋಗ್ತಾರಂತೆ? ಅಗ್ನಿ ನರಕಕ್ಕೆ ಗುರಿಯಾಗ್ತಾರೆ. ಸುಳ್ಳಾಡುವಂಥ ಜೀವಿತ ನಮ್ಮಲ್ಲಿ ಇರಬಾರ್ದು. ಸುಳ್ಳಿನ ನಾಲಿಗೆ ನಮ್ಮದು ಆಗಬಾರ್ದು. ಮಾತು ಬಹಳ ಮುಖ್ಯ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನದಲ್ಲಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ಅವನು ತನ್ನ ಮಾತುಗಳಿಂದಲೇ ನೀತಿವಂತನೆಂದು, ಅವನು ತನ್ನ ಮಾತುಗಳಿಂದಲೇ ದೋಷಿ ಅಥವಾ ಅಪರಾಧಿ ಎಂದು ಏನಂತಾನೆ ತೀರ್ಪನ್ನು ಹೊಂದುತ್ತಾನೆ. ಮಾತು ಬಹಳ ಮುಖ್ಯ. ಎಲುಬಿಲ್ಲದ ನಾಲಿಗೆ, ನರ ಇಲ್ಲದ ನಾಲಿಗೆ ಹೆಂಗಂದ್ರೆ ಹಂಗೆ ಮಾತಾಡುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ ನಾಲಿಗೆ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. 3ನೇ ಅಧ್ಯಾಯ ನೀವು ಯಾಕೋಬನ ಪತ್ರಿಕೆ ಓದುವಾಗ ನಾಲಿಗೆ ಕುರಿತಾಗಿ ಸವಿಸ್ತಾರವಾಗಿ ಯಾಕೋಬನ್ ಏನು ಮಾಡ್ತಾನ್ರಿ, ಬರಿತಾನೆ. ಪ್ರಿಯರೇ, ನಾಲಿಗೆ ಎನ್ನುವಂಥದ್ದು ಏನಾಗಿದೆ? ಕಿಚ್ಚು. ಒಂದು ಚಿಕ್ಕದಾಗಿರ್ತಕ್ಕಂಥ ಕಿಚ್ಚು ಇಡೀ ಕಾಡನ್ನು ಏನು ಮಾಡುತ್ತೆ? ನಾಶ ಮಾಡುತ್ತೆ. ಅದೇ ರೀತಿಯಾಗಿ ನಾಲಿಗೆಯಿಂದ ಬಂದಿರತಕ್ಕಂಥ ಒಂದು ಕೆಟ್ಟದಾಗಿರ್ತಕ್ಕಂಥ ಮಾತು ಜೀವಿತಗಳನ್ನು ಏನು ಮಾಡ್ತವೆ? ಸುಡ್ತಾವೆ. ಕುಟುಂಬಗಳನ್ನು ಒಡೆದಾಕ್ತಾವೆ. ಗಂಡ ಹೆಂಡತಿಯನ್ನ ಬೇರ್ಪಡಿಸ್ತಾವೆ. ಕುಟುಂಬದಲ್ಲಿರ್ತಕ್ಕಂಥ ಸಹೋದರರ ಮಧ್ಯದಲ್ಲಿ ವಿರಸಗಳನ್ನು, ಅನ್ಯಾಯವನ್ನ ತಂದು ಹಾಕ್ತವೆ. ಪ್ರಿಯರೇ, ಕೇವಲ ಒಂದೇ ಒಂದು ಮಾತು. ಅದ್ರ ಸಲುವಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಸುಳ್ಳಾಡುವುದನ್ನ ಬಿಡಬೇಕು. ಸತ್ಯ ಏನಿದೆಯೋ ಆ ಸತ್ಯವನ್ನ ನೀವು ಮಾತಾಡುವಂಥವರಾಗಬೇಕು. 2ನೇದಾಗಿ ಹೇಳ್ತಾ ಇದ್ದಾನೆ ಪೌಲನ್, ಏನೆಂಬುದಾಗಿ? ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಹಲ್ಲೆಲೂಯಾ. ಕೋಪ ಎಲ್ರಿಗೂ ಕೂಡ ಸಹಜ. ಯಾರನ್ನ ಬೈದಾಗ ನಾವೇನು ಮಾಡ್ತೀವಿ? ಕೋಪ ಮಾಡ್ಕೊತೀವಿ. ಊಟ ಮಾಡೋದು ಬಿಡ್ತೀವಿ. ಊಟದ ಮೇಲೆ ಸಿಟ್ಟು ತೋರಿಸ್ತೀವಿ. ಆದರೆ ವಾಕ್ಯ ಹೇಳುತ್ತೆ ಏನಂತೇಳಿ, ಕೋಪ ಮಾಡಿಕೊಂಡ್ರು ಕೂಡ ಏನು ಮಾಡಬಾರ್ದಂತೆ? ಪಾಪ ಮಾಡಬಾರ್ದು. ನಿಮ್ಮ ಕೋಪ ಸೂರ್ಯನು ಪೂರ್ವದಿಂದ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುವಾಗ ಏನಾಗಬೇಕು? ಸಿಟ್ಟು ತೀರಿ ಹೋಗ್ಬಿಡ್ಬೇಕು. ಹಂಗೆ ಇದ್ರೆ ಅದು ಏನಾಗುತ್ತೆ? ಮತ್ತೆ ಪಾಪಕ್ಕೆ ಆಸ್ಪದ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಕೋಪ ಉಳ್ಳವರಾಗಿ ನೀವು ಇರಬಾರ್ದು, ಕನಿಕರ ಉಳ್ಳವರಾಗಿ ನೀವು ಇರಬೇಕು. ಅರ್ಥ ಮಾಡಿಕೊಳ್ಳುವಂಥ ಜೀವಿತ ನಿಮ್ಮದಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೆ 3ನೇದಾಗಿ ಹೇಳ್ತಾ ಇದ್ದಾನೆ, ಯಾರಿಗೆ ಅವಕಾಶ ಕೊಡಬಾರ್ದಂತೆ? ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸೈತಾನನು ನಮ್ಮನ್ನು ವಂಚೆ ಹಾಕ್ಕೊಂಡಿರ್ತಾನೆ. ಯಾಕಂದರೆ ಬೆಳೆಗಳ ಮೇಲೆಯೇ ಗುಬ್ಬಿಗಳು ಬರ್ತವೆ. ಕಸದ ಮೇಲೆ ಗುಬ್ಬಿ ಕುಂದಿರ್ತಾವ. ಪಕ್ಷಿಗಳು ಯಾವುದನ್ನು ಟಾರ್ಗೆಟ್ ಮಾಡ್ತವೆ? ಬೆಳೆಯ ಮೇಲೆ. ಅದರಂಗೆ ಬೆಳೆಗಳು ಯಾರ್ರೀ? ನಾವು. ಹಲ್ಲೆಲೂಯಾ. ನಮ್ಮ ಮೇಲೆ ಸೈತಾನನ ಏನು ಮಾಡ್ತಾನೆ? ಟಾರ್ಗೆಟ್ ಮಾಡ್ತಾ ಇರ್ತಾನೆ. ಇವ್ರನ್ನ ಹೆಂಗಾದ್ರೂ ಮಾಡಿ ಪರಲೋಕದಿಂದ ತಪ್ಪಿಸ್ಬೇಕು, ನರಕಕ್ಕೆ ನನ್ನ ಸಂಗಡ ಇವ್ರನ್ನ ಕರ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಅದ್ರ ಸಲುವಾಗಿ ನೋಡಿ, ಯಾವುದಾದ್ರೂ ಒಂದು ಚಟ ಇರುವಂಥವ್ರಿಗೆ ಚಟ ಏನು ಮಾಡುತ್ತೆ? ಚಟ್ಟಕ್ಕೆ ಸೇರಿಸುತ್ತೆ. ಹಲ್ಲೆಲೂಯಾ. ಕುಡಿಯುವಂಥವ್ರು ಎಷ್ಟು ಕುಡಿದ್ರೂ ಅವ್ರಿಗೆ ಏನಾಗಲ್ಲ? ತೃಪ್ತಿ ಆಗಲ್ಲ. ಸೇದುವಂಥವ್ರು ಎಷ್ಟು ಸೇದಿದ್ರು ಕೂಡ ಅವ್ರಿಗೆ ತೃಪ್ತಿ ಆಗಲ್ಲ. ಯಾಕಂದ್ರೆ ಒಳಗಡೆ ಅವ್ರು ಸೇರ್ತಾ ಇಲ್ಲ. ಯಾರಿದ್ದಾರೆ? ಒಬ್ಬ ಸಿದಾನ ಅವಾಗಲೇ. ಯಾರತ್ತ? ಸೈತಾನ. ಹಲ್ಲೆಲೂಯಾ. ಅವನಿಗೇನಿಲ್ಲ, ತೃಪ್ತಿ ಅನ್ನೋದೇ ಇಲ್ಲ. ಊಟ ಮಾಡಿದ ನೆಕ್ಸ್ಟ್ ದಿನ ಒಂದು 5 ನಿಮಿಷ ಊಟ ಮಾಡಿದ್ರೆ ಊಟ ಮಾಡ್ತಾರ? ಮಾಡಲ್ಲ. ಹಲ್ಲೆಲೂಯಾ. ಯಾಕೆ ಮಾಡಲ್ಲ ಹೇಳ್ರಿ? ತೃಪ್ತಿ ಸಿಕ್ಬಿಡ್ತು. ಎಲ್ಲಿ? ಊಟದಲ್ಲಿ. ಆದರೆ ಚಟಗಳಲ್ಲಿ ತೃಪ್ತಿ ಸಿಗೋದಿಲ್ಲ. ಹಲ್ಲೆಲೂಯಾ. ದುಶ್ಚಟಗಳು ಅವು ಎಲ್ಲಿಂದ ಬಂದಿರುವಂಥದ್ದು? ಸೈತಾನನಿಂದ ಬಂದಿರುವಂಥದ್ದು. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಸೈತಾನನು ಭಯಂಕರವಾಗಿರ್ತಕ್ಕಂಥವನು. ಅವನೇನು ಮಾಡ್ತಾನೆ? ನರಕಕ್ಕೆ ಎಳ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಅನೇಕವಾಗಿರ್ತಕ್ಕಂಥ ಲೋಕದ ಕಾರ್ಯಗಳನ್ನು ತೋರಿಸ್ತಾನೆ. ನರಕ ಒಳ್ಳೇದಂತೇಳಿ ತೋರಿಸ್ತಾನೆ. ನರಕಕ್ಕೆ ಬಿದ್ದವರಿಗೆ ಅದು ಯಾವ ರೀತಿಯಾಗಿ ಇದೆ ಎಂಬುದಾಗಿ ಗೊತ್ತು. ಪ್ರಿಯರೇ, 4ನೇದಾಗಿ ಹೇಳ್ತಾ ಇದ್ದಾನೆ ಪೌಲ, ಯಾವುದನ್ನು ಬದಲಾಯಿಸ್ಕೊಳ್ಬೇಕಂದ್ರೆ, ನೀವು ಹೊಸಬರಾಗಿ ಯಾವುದ್ರಲ್ಲಿ ಇರಬೇಕಂದ್ರೆ
ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು ಎಂಬುದಾಗಿ. ಹಲ್ಲೆಲೂಯಾ. ಕೆಲವೊಬ್ರು ಕೈಗಳು ಸರಿಗಿರಲ್ಲ, ಕೆಲವೊಬ್ರು ಅದನ್ನ ನೋಡ್ಯಾರಂದ್ರೆ ಅದನ್ನ ಹೊತ್ಕೊಂಡು ಹೋಗೋರಿಗೆ ಸಮಾಧಾನ ಇರಲ್ಲ, ಕೆಲವೊಬ್ರು ಇರ್ತಾರಂತವ್ರು. ಹಲ್ಲೆಲೂಯಾ. ಏನ್ರಿ ಅದು? ಕಳ್ಳತನದ ಆತ್ಮ. ನಾವು ಹಾಸ್ಟೆಲಲ್ಲಿ ಗುಲ್ಬರ್ಗ PGಯಲ್ಲಿ ಯೂನಿವರ್ಸಿಟಿಯಲ್ಲಿ ಇರಬೇಕಾದ್ರೆ ಚಾರ್ಜಿಂಗ್ ಹಾಕಿ ಮೊಬೈಲ್ ಹೋದ್ರೆ ಹೊರಗಡೆ ಹೋದ್ರೆ ಸಾಕು, ಮೊಬೈಲ್ ಇರ್ತಾ ಇರಲ್ಲ. ಅಷ್ಟು ಮಹಾಪುರುಷರಿದ್ರು ಅಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರು ಮತ್ತೆ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಾಗಲ್ಲ, ಆದ್ರೆ ಮೊಬೈಲ್ಗಳು ಇರಲ್ಲ, ಚಾರ್ಜರ್ಗಳು ಇರಲ್ಲ. ಹಲ್ಲೆಲೂಯಾ. ಕಾರಣ ಏನ್ರಿ? ಕಳ್ಳತನ ಮಾಡುವಂತ ಬುದ್ಧಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬರ ಮನೆಯನ್ನು ನಾವು ಆಶಿಸಬಾರದು, ಕದಿಯಬಾರದು. ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ದಶಾಜ್ಞೆಗಳಲ್ಲಿ ದೇವರು ಸ್ಪಷ್ಟವಾಗಿ ಏನು ಮಾಡ್ತಾನೆ? ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ನೀವು ಕದಿಯಬಾರದು, ಇನ್ನೊಬ್ಬರ ಮನೆಯನ್ನು ಆಶಿಸಬಾರದು, ಇನ್ನೊಬ್ಬರ ಗಂಡಾಳು ಹೆಣ್ಣಾಳು ಇನ್ನೊಬ್ಬರದು ಯಾವುದನ್ನು ಕೂಡ ನೀವೇನು ಮಾಡಬಾರ್ದು? ಆಸೆ ಪಡಬಾರ್ದು. ಹಲ್ಲೆಲೂಯಾ. ಕೇಳ್ರಿ, ಅವರಾಗೆ ಕೊಟ್ಟರೆ ನೀವು ತಗೊಳ್ರಿ, ಮುಂದೆ ನಿಮ್ಮ ಕೈಯಲ್ಲಿ ಆದಾಗ ಅವರಿಗೆ ಪುನಃ ನೀವೇನು ಮಾಡಬೇಕು? ಕೊಡುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಆ ಸಮಯದಲ್ಲಿ ಎಫೆಸದಲ್ಲಿ ಇರುವಂಥ ಜನರು ಹೆಂಗಿದ್ರಿ? ಕಳ್ಳತನ ಮಾಡುವಂಥ ಸ್ಥಿತಿಗೆ ಒಳಗಾಗಿದ್ರು. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಕಳ್ಳತನ ಮಾಡಬೇಡ್ರಿ, ನೀವು ಹೆಂಗಿರಬೇಕು? ಚುರುಕುಗೈಯವನಿಗೆ ಏನು ಸಂಪತ್ತು ಬರುತ್ತೆ, ಜೋಲುಗೈಯವನಿಗೆ ಇರುವಂಥ ಸಂಪತ್ತು ಕೂಡ ಏನಾಗುತ್ತೆ? ಕಳೆದು ಹೋಗುತ್ತೆ. ಜ್ಞಾನೋಕ್ತಿ ಪುಸ್ತಕ ಯೌವನಸ್ಥರು ಜಾಸ್ತಿ ನೀವೇನು ಮಾಡಬೇಕು? ಓದಬೇಕು. ಹಲ್ಲೆಲೂಯಾ. ಬೈಬಲ್ನ ಸ್ಟಡಿ ಮಾಡಬೇಕು. ಚಿಕ್ಕಬಳ್ಳಾರಿ ಏನು ಮಾಡ್ಬೇಕ್ರಿ? ಬೈಬಲ್ನ ಸ್ಟಡಿ ಮಾಡ್ಬೇಕು. ಹಲ್ಲೆಲೂಯಾ. ಬೈಬಲ್ ತಗೊಂಡು ಏನು ಮಾಡಬೇಕು? ಮೊದಲಲ್ಲಿ ಇರ್ತಕ್ಕಂಥವು ಎಲ್ಲೆಲ್ಲಿ ಯಾವ ಅಧ್ಯಾಯಗಳು ಬರ್ತಾವೆ, ಹಳೆ ಒಡಂಬಡಿಕೆಯಲ್ಲಿ ಯಾವ ಬರ್ತಾವ, ಹೊಸ ಒಡಂಬಡಿಕೆಯಲ್ಲಿ ಯಾವ ಬರ್ತಾವೆ, ಅವೆಲ್ಲವುಗಳನ್ನು ನೋಡಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವಾಗಿ ಒಂದು ಸಾರಿ ಹೇಳಿದ್ರಪ್ಪ ಅಂದ್ರೆ ಸಮ್ಮರಲ್ಲಿ ಅಂದರೆ ಬೇಸಿಗೆಯಲ್ಲಿ ಏನು ಮಾಡೋಣ? ಕ್ಲಾಸ್ ಇಟ್ಕೊಳ್ಳೋಣ, ಒಂದು ಸೋಮವಾರದಿಂದ ಶನಿವಾರದವರೆಗೆ ಬೈಬಲ್ ಸ್ಟಡಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಮ್ಮರಲ್ಲಿ ಸಮ್ಮರ್ ವೆಕೇಷನ್ನಲ್ಲಿ ನಾವೇನು ಮಾಡೋಣ? ಕ್ಲಾಸ್ಗಳು ಇಟ್ಕೊಳ್ಳೋಣ. ನೀವು ಒಂದು ವೇಳೆ ಬರ್ರಿ ಹೇಳ್ರಿ ಅಂತೇಳಂದರೆ ಬರ್ತೀವಿ, ಹೇಳ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಬೇಕು, ಕಳ್ಳತನ ಮಾಡಬಾರ್ದು. ಹಲ್ಲೆಲೂಯಾ. ಮತ್ತೆ ಹೇಳ್ತಾ ಇದ್ದಾನೆ ಪೌಲನು ಏನೆಂಬುದಾಗಿ? ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಹಾಡಿರಿ. ಹಲ್ಲೆಲೂಯಾ. ದೇವರ ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಮತ್ತೇನು ಹೇಳ್ತಾ ಇದ್ದಾನೆ? ಬಾಯೊಳಗಿಂದ ಕೆಟ್ಟ ಮಾತುಗಳು ಬರಬಾರ್ದು, ದುರ್ಭಾಷೆಗಳು ಬರಬಾರ್ದು, ನಿಂದನೆ ಮಾತುಗಳು ಬರಬಾರ್ದು. ಕೆಲವೊಂದು ಕಡೆಗೆ ಹೋದಂಥ ಸಮಯದಲ್ಲಿ ಅವ್ರ ಮಾತುಗಳು ಜೀವನದಾಗ ಯಾವತ್ತೂ ಕೂಡ ಕೇಳಿರಲ್ಲ, ಅಂತಂತ ಕೆಟ್ಟ ಮಾತುಗಳು ಕೇಳಬೇಕಾಗತ್ತೆ ಹಳ್ಳಿಯಲ್ಲಿ. ಹಲ್ಲೆಲೂಯಾ. ಹಳ್ಳಿಯಲ್ಲೇ ಇರೋದು, ಆದರೆ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥ ವಾತಾವರಣದಲ್ಲಿ ಅಂಥ ಮಾತುಗಳು ಯಾವತ್ತೂ ಕೂಡ ಕೇಳಿಲ್ಲ. ಹಲ್ಲೆಲೂಯಾ. ಅಷ್ಟು ಕೆಟ್ಟದಾಗಿ ಏನು ಮಾಡ್ತಾರೆ? ಬೈತಾರೆ, ನಾಲಿಗೆಯನ್ನು ಹರಿಬಿಡ್ತಾರೆ. ಭಯಂಕರವಾದ ರೀತಿಯಲ್ಲಿ ಬೈಗುಳಗಳು ಇದಾವೆ ಪ್ರಿಯರೇ. ಯಾವ ಕೆಟ್ಟ ಮಾತುಗಳು ನಿಮ್ಮ ಬಾಯಿಂದ ಬರಬಾರ್ದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಮಾತುಗಳು ಕಾಲೋಚಿತವಾಗಿ ಮಾತಾಡ್ಬೇಕು. ಮತ್ತೆ ಎಲ್ಲ ಟೈಮಲ್ಲಿ ಅದೇ ಮಾತಾಡ್ಕೊಂಡು ಕುಂತ್ಕೊಂಡ್ರಪ್ಪ ಅಂದ್ರೆ ಏನಂತಾರೆ? ಬಂದ್ರಪ್ಪ ಇವರು ಅಂತೇಳಿ ಏನು ಮಾಡ್ತಾರೆ? ನೀವು ಬರೋದನ್ನು ನೋಡಿ ಓಡಿ ಹೋಗ್ಬಿಡ್ತಾರೆ. ಯಾವ ಸಮಯ ಯಾವ ಸಂದರ್ಭದಲ್ಲಿ ಅದು ಬೇಕಾಗಿರುತ್ತೋ ಆ ಸಮಯ ಸಂದರ್ಭದಲ್ಲಿ ಅದನ್ನು ನಾವು ಮಾತಾಡುವವರಾಗಬೇಕು. ಜ್ಞಾನೋಕ್ತಿಗಳ ಪುಸ್ತಕ 25ನೇ ಅಧ್ಯಾಯ ನೀವು ತೆಗೆದಿದ್ದೇ ಆದರೆ 11ನೇ ವಚನ ಹೇಳುತ್ತೆ, ಸಮಯೋಚಿತವಾದ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ ಅಂತೇಳಿ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ಪುಸ್ತಕ ತೆಗೆದು 25ನೇ ಅಧ್ಯಾಯ 11ನೇ ವಚನ ಏನಂತ ಹೇಳ್ತಾ ಇದೆ? ಸಮಯೋಚಿತವಾದಂಥ ಮಾತುಗಳು ಯಾವುದಕ್ಕೆ ಸಮಾನಂತೆ? ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳು. ಅಷ್ಟು ಅಮೂಲ್ಯವಾಗಿರುವಂಥವುಗಳು, ಸಮಯಕ್ಕೆ ಮಾತಾಡಿರ್ತಕ್ಕಂಥ ಮಾತುಗಳು ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಕಾಲೋಚಿತವಾಗಿ ನೀವೇನು ಮಾಡಬೇಕು? ಮಾತಾಡಬೇಕು. ಮತ್ತೆ ಹೇಳ್ತಾ ಇದ್ದಾರೆ ಏನಂತೇಳಿ? ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಒಳಗಡೆ ಪವಿತ್ರಾತ್ಮನು ಇದ್ದಾನೆ. ಯಾರಿಗೆ? ನಂಬಿದಂಥ ಮಕ್ಕಳಿಗೆ. ಆ ಪವಿತ್ರಾತ್ಮನು ಹೇಳ್ತಾನೆ ಏನಂತೇಳಿ? ತಪ್ಪು ಮಾಡಬೇಡ, ಪಾಪ ಮಾಡಬೇಡ, ಕದಿಬೇಡ, ಕೆಟ್ಟ ಕಾರ್ಯಗಳನ್ನು ಮಾಡಬೇಡ ಅಂತೇಳಿ. ಹಲ್ಲೆಲೂಯಾ. ಆದರೆ ಇರಲಿ ಬಿಡು ಅಂತೇಳಿ ಏನು ಮಾಡ್ಬಿಡ್ತೀವಿ? ತಪ್ಪಾದ ದಾರಿಗೆ ಹೋದರೆ ಪವಿತ್ರಾತ್ಮನನ್ನು ಏನು ಮಾಡಿದಂಗ? ದುಃಖಪಡಿಸುವಂಥವ್ರು ನೀವು ಆಗಬೇಡ್ರಿ. ಹೊಸದಾಗಿರ್ತಕ್ಕಂಥ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಮತ್ತೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ದ್ವೇಷ, ಕೋಪ, ಕ್ರೋಧ,
ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವೆಲ್ಲವುಗಳು ಎಲ್ಲಿದ್ದಾವೆ? ಲೋಕದಲ್ಲಿದ್ದಾವೆ. ಈ ಲೋಕದಲ್ಲಿರ್ತಕ್ಕಂಥ ಈ ಸ್ವಭಾವಗಳನ್ನು ನಾವೇನು ಮಾಡಬಾರ್ದು? ಹೊಂದಿಕೊಂಡು ಜೀವಿಸಲು ಬಾರದು. ನೂತನವಾಗಿರ್ತಕ್ಕಂಥ ಸ್ವಭಾವವುಳ್ಳವರಾಗಿ ನಾವು ಜೀವಿಸಬೇಕು. ಅನೇಕರಿಗೆ ನಮ್ಮ ಮಾತುಗಳು ಕೇಳಿದರೆ ಸಂತೈಸುವಂಥ ಮಾತುಗಳಾಗಿರ್ಬೇಕು. ಹಲ್ಲೆಲೂಯಾ. ಆಯ್ತು ಬಿಡಪ್ಪ, ಚೆನ್ನಾಗಾಗ್ಯದ, ಇವ್ರು ಇಷ್ಟು ದಿನ ಉರಿದ್ರೆ ಇವ್ರಿಗೆ ಹುರಿದಂಗೆ ಆಗ್ಯದ ಅಂತೇಳಿ ನೀವು ಏನಾದರೂ ಅಂದರೆ ಅವ್ರ ಕಿವಿಗೆ ಬಿದ್ದರೆ ನಾಳೆ ಏನು ಮಾಡ್ತಾರೆ? ಅವ್ರು ಜಗಳ ಆಡೋಕ್ಕೆ ಬರ್ತಾರೆ. ಹಲ್ಲೆಲೂಯಾ. ಅವರವರ ಜೀವಿತ ಅವರವರ ಇಷ್ಟ. ಹಲ್ಲೆಲೂಯಾ. ನಾವು ಯಾರಿಗೂ ಕೂಡ ಯಾವ ಕೆಟ್ಟದನ್ನು ನಾವು ಮಾಡೋದಕ್ಕೆ ಹೋಗ್ಬಾರ್ದು. ನಮ್ಮ ಬಾಯಿಂದ ಶಾಪವನ್ನು ಹಾಕ್ಬಾರ್ದು. ನಾವೇನು ಮಾಡಬೇಕು? ಆಶೀರ್ವಾದವನ್ನೇ ಹಾಕುವಂಥವರು ಆಗಬೇಕು. ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರು. ಏನಂತ ಹೇಳಂದರೆ, ನಿಮ್ಮ ಈ ಕೆಟ್ಟ ಸ್ವಭಾವಗಳು ಯಾರಲ್ಲೇ ಆದರೂ ಇದ್ದರೆ ಏನು ಮಾಡಬೇಕು? ಅವುಗಳನ್ನು ತೆಗೆದು ಹಾಕಬೇಕು. ಸುಳ್ಳಾಡುವಂಥದ್ದನ್ನು ಬಿಡಬೇಕು. ಕೋಪ ಮಾಡುವಂಥದ್ದನ್ನು ಬಿಡಬೇಕು. ಸೈತಾನನಿಗೆ ಅವಕಾಶವನ್ನು ಕೊಡಬಾರ್ದು. ಮತ್ತೆ ಹೇಳ್ತಾ ಇದೆ ಏನಂತೇಳಿ, ಕಳ್ಳತನವನ್ನು ಮಾಡಬಾರ್ದು. ಬಾಯೊಳಗಿಂದ ಕೆಟ್ಟ ಮಾತು ಯಾವುದು ಕೂಡ ಬರಬಾರ್ದು. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬಾರ್ದು. ಈ ಲೋಕದಲ್ಲಿರ್ತಕ್ಕಂಥ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ, ಸಕಲ ವಿಧವಾದ ದುಷ್ಟತನ ಇವೆಲ್ಲವುಗಳನ್ನು ಏನು ಮಾಡಬೇಕು? ತೆಗೆದು ಹಾಕಬೇಕು. ಪರಲೋಕ ಭಾವದವರಾಗಿ ನಾವು ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಾವು ಹೊಸಬರಾಗಿ ಹುಟ್ಟಬೇಕು. ಹೆಂಗೆ ಹುಟ್ಟಬೇಕು? ನಾವು ಹೊಸಬರಾಗಿ, ಹೊಸದಾಗಿರ್ತಕ್ಕಂಥ ಚೈತನ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವೇಳೆ ಈ ಯಾವುದಾದ್ರೂ ಲಕ್ಷಣಗಳಿದ್ರೆ ಅವುಗಳನ್ನು ನಾವೇನು ಮಾಡೋಣ? ತೆಗೆದು ಹಾಕಿ ಒಂದು ಹೊಸ ವರ್ಷದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳೋಣ. ಆವತ್ತಿನ ದಿವಸ ಯೆಹೋಶುವ ಹೇಳಿದ ಏನಂತೇಳಿ, ನೀವು ಯಾರನ್ನಾದರೂ ಸೇವಿಸ್ರಿ, ನಾನು ನನ್ನ ಮನೆಯವರು ಮಾತ್ರ ಯಾರನ್ನು ಸೇವಿಸ್ತೀವಿ? ಯೆಹೋವನನ್ನೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಒಂದು 2021ನೇ ವರ್ಷ ಸಮೃದ್ಧಿಯ ವರ್ಷ, ಎಲೀಮಿ ಎನ್ನುವಂಥ ಅನುಭವದಲ್ಲಿ ದೇವರು ನಮ್ಮನ್ನು ನಡೆಸುವಂಥ ವರ್ಷ. ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ನಾವು ಏನು ಮಾಡಬೇಕು? ಆತನಿಗೆ ಮೆಚ್ಚುಗೆಯಾಗಿರ್ತಕ್ಕಂಥ ಭಕ್ತಿಯ ಜೀವಿತವನ್ನು ಇವತ್ತು ಮಾತ್ರವಲ್ಲ, ಇವತ್ತು ಮೊದಲುಗೊಂಡು ಡಿಸೆಂಬರ್ 31ರವರೆಗೂ ಕೂಡ ನಾವೇನು ಮಾಡಬೇಕು ರೀ? ಜೀವಿಸಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೊಸತನ ದೇವರಿಗೆ ಇಷ್ಟ. ಹೊಸದನ್ನೇ ನಾವು ಯಾವಾಗಲೂ ಕೂಡ ಬಯಸುವಂಥವರಾಗಿರ್ತೀವಿ. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಹೊಸಬರಾಗಿ ಹುಟ್ಟಬೇಕು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಹೊಸಬರಾಗಿ ನೀವು ನಡೆದುಕೊಳ್ಳಿರಿ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12:2 ಹೇಳಿರ್ತಕ್ಕಂಥ ಮಾತನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಹೊಸತನ ನಮಗೆ ಹೊಸದಾಗಿರ್ತಕ್ಕಂಥ ಆಶೀರ್ವಾದಗಳನ್ನು ತರುವಂಥದ್ದಾಗಿದೆ. ನಮ್ಮ ಜೀವಿತದ ಅಪನಂಬಿಕೆ ಇದ್ರೆ ಅಪನಂಬಿಕೆ ದೂರ ಮಾಡಿರಿ. ಕಳ್ಳತನದ ಜೀವಿತ ಇದ್ದರೆ ತೊಲಗಿಸಿರಿ. ಕೋಪ ಮಾಡುವಂಥ ಜೀವಿತ ಇದ್ದರೆ ತೊಲಗಿಸಿರಿ. ಸುಳ್ಳು ಹೇಳುವ ನಾಲಿಗೆ ಇದ್ದರೆ ತೊಲಗಿಸಿರಿ. ಕೆಟ್ಟ ಬೈಗಳು ಮಾತಾಡುವಂಥದ್ದಿದ್ದರೆ ತೊಲಗಿಸಿರಿ. ದುಷ್ಟತನಗಳೆಲ್ಲ ದೂರ ಮಾಡಿರಿ. ಹೊಸದಾಗಿ ದೇವರಿಗೆ ಮೆಚ್ಚುಗೆಯಾಗಿ ನೀವು ಜೀವಿಸಿರಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರು ನಿಮಗೆ ಸ್ತೋತ್ರಗಳು ಸ್ವಾಮಿ. ಸಮಯದಲ್ಲಿ ಕರ್ತನೆ, ನಾವು ಕರ್ತನೆ ಈ ಒಂದು ಸ್ಥಳದಲ್ಲಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಸ್ವಾಮಿ ನೀನು ಕೊಟ್ಟಿರ್ತಕ್ಕಂಥ ಕೃಪೆಗಾಗಿ ನಿನ್ನನ್ನು ಹೊಂದಿಸುವಂಥವರಾಗಿದ್ದೇವೆ. ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಸ್ಪಷ್ಟವಾಗಿ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಅದ್ಭುತವಾಗಿ ನಿನ್ನ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ಸ್ವಾಮಿ, ನಮ್ಮ ಸಂಗಡ ಜೊತೆಗೆ ನೀವಿದ್ದು ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆ ಕೂಟದಲ್ಲೆಲ್ಲ ಸ್ವಾಮಿ ನಿನ್ನ ಸಹಾಯ ಹಸ್ತ ಒದಗಿಸಿಕೊಟ್ಟಿದ್ದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಬಂದಿರುವಂಥ ಇವರು ಕೂಡ ಹೊಸದಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುವಂಥ ಕೃಪೆಯನ್ನು ಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ, ಇವರ ಜೀವಿತದಲ್ಲಿರ್ತಕ್ಕಂಥ ಅನಾರೋಗ್ಯ, ಬಾಧೆ, ಇಕ್ಕಟ್ಟು, ವೇದನೆ, ಸಂಕಷ್ಟಗಳು ಎಲ್ಲ ತೊಲಗಿಸು. ಹೊಸದಾಗಿ ಸ್ವಾಮಿ ಕರ್ತನ ಹೊಸ ಚೈತನ್ಯ ಉಳ್ಳವರಾಗಿ ಜೀವಿಸುವಂತೆ ಕಾರ್ಯ ಜರುಗಿಸಬೇಕೆಂಬುದಾಗಿ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಲಿಕ್ಕೆ ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ.